ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ 4:30 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಹಾಗಾಗಿ ಬೆಳಗ್ಗೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ ಬೇಗನೆ ಸ್ನಾನ ಎಲ್ಲ ಮುಗಿಸಿ ಹೊಸ್ಲು ಎಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿದ್ದೀನಿ. ಹಾಗೆ ಈಗ ಪೂಜೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ಫಸ್ಟಿಗೆ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ವೈಕುಂಠ ಏಕಾದಶಿ ಅಲ್ಲ, ಹಾಗಾಗಿ ನಾನು ಅಕ್ಕಿ ಹಿಟ್ಟಲ್ಲಿ ದೀಪ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟಲ್ಲಿ ದೀಪ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಲ್ಲ, ಹಾಗಾಗಿ ನಾನು ನೋಡಿದೆ ಅಕ್ಕಿ ಹಿಟ್ಟಲ್ಲಿ ದೀಪ ಮಾಡ್ಕೋಬೇಕು ಅಂತ ಮಾಡ್ತಾಯಿದ್ದೆ. ಇದನ್ನು ನಾನು ಫಸ್ಟ್ ಟೈಮ್ ಪ್ರಿಪೇರ್ ಮಾಡ್ತಾ ಇರೋದು. ಒಂದು 7 ದೀಪ ಮಾಡ್ಕೊಂಡಿದ್ದೀನಿ. ಹಾಗೆ ದೇವರು ಪೂಜೆ ಮಾಡೋಕ್ಕೆ ಎಲ್ಲ ದೇವರು ಪಾತ್ರೆ ಸಾಮಾನೆಲ್ಲ ಬೆಳ್ಕೊಂಡಿದ್ದೀನಿ. ಹಾಗೆ ಎಲ್ಲ ಫೋಟೋಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ದೀಪಕ್ಕೆ ಎಣ್ಣೆ ಎಲ್ಲ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಹಾಗೆ ವೆಂಕಟರಮಣ ಸ್ವಾಮಿ ಫೋಟೋ ಇಟ್ಟು ಅಲ್ಲಿ ಪೂಜೆ ಮಾಡಿ ಕೂರ್ಸಕ್ಕಂತ ಅಲ್ಲೂ ಕೂಡ ಒಂದು ಟೇಬಲಲ್ಲಿ ಮಣೆ ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅಷ್ಟಪುಷ್ಪದಳ ರಂಗೋಲಿ ಕೂಡ ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಎಲ್ಲ ಹಾಕಿ ಅಲ್ಲಿ ಶಂಖ ಹಾಗೆ ಚಕ್ರ, ಹಾಗೆ ಅಲ್ಲಿ ಫೋಟೋ ಇಟ್ಟು ಪೂಜೆ ಮಾಡೋದ್ರಿಂದ ಕೆಳಗೆ ಶಂಖ ಹಾಗೆ ಚಕ್ರ ನಾಮ ಎಲ್ಲ ರಂಗೋಲಿ ಎಲ್ಲ ಫಸ್ಟಿಗೆ ನಾನು ಬಿಡಿಸ್ಕೊತಾ ಇದ್ದೀನಿ. ಇವಾಗ ಏಲಕ್ಕಿ ಹಾರ ಮಾಡ್ಕೊಳ್ಳೋಕ್ಕೆ ಏಲಕ್ಕಿನ ಒಂದು 5 ನಿಮಿಷ ನೆನೆಸಿಟ್ಟಿದ್ದೀನಿ. ಆಮೇಲೆ ಸೂಜಿ ದಾರದಲ್ಲಿ ಅದನ್ನು ಪೋಣಿಸ್ಕೊತೀನಿ. ಈಗ ದೀಪಗಳಿಗೆ ಒಂದೊಂದಕ್ಕೆ ಎಣ್ಣೆ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ. ಹಾಗೆ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಈ ದಿನ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ನಾನು ಕೂಡ ಮಾಡ್ತಾಯಿದ್ದೀನಿ. ನಾನು ಈ ವೈಕುಂಠ ಏಕಾದಶಿನ ಇದೇ ಫಸ್ಟ್ ಮಾಡ್ತಾ ಇರೋದು. ಹಾಗಾಗಿ ಮೊಬೈಲಲ್ಲೆಲ್ಲ ನೋಡಿಕೊಂಡು ಸ್ವಲ್ಪ ಅದ್ರ ಬಗ್ಗೆ ಪೂಜೆ ಬಗ್ಗೆ ಎಲ್ಲ ತಿಳ್ಕೊಂಡು ಅದೇ ಥರ ಮಾಡ್ತಾಯಿದ್ದೀನಿ. ಹಾಗೆ ಈಗ ಬತ್ತಿ ಎಲ್ಲ ದೀಪಕ್ಕೆಲ್ಲ ಇಟ್ಟು ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ದೇವರಿಗೆ ಎಲ್ಲ ಹೂವು ಎಲ್ಲ ಮುಡಿಸಿ ಹಾಗೆ ದೇವರಿಗೆ ಈಗ ದೀಪ ಹಚ್ತಾ ಇದ್ದೀನಿ. ನೀವ್ಯಾರಾದರೂ ವೈಕುಂಠ ಏಕಾದಶಿ ಪೂಜೆ ಮಾಡಿದರೆ ಕಮೆಂಟ್ ಮಾಡಿ ಹೇಳಿ. ದೇವರಿಗೆ ಪೂಜೆ ಮಾಡ್ತಿರೋಷ್ಟೊತ್ತಿಗೆ ನೆಮ್ಮದಿ ಆಗ್ತಾ ಇರುತ್ತೆ. ಇವತ್ತು ಇಡೀಗೂ ಉಪವಾಸ. ಇದನ್ನು ಉಪವಾಸ ಇಟ್ಟು ಮಾಡ್ಬೋದು. ಆರೋಗ್ಯ ಸಮಸ್ಯೆ ಇದ್ದವರು ಹಣ್ಣು ಹಾಲು ಅಥವಾ ಗೋಧಿಯಲ್ಲಿ ಮಾಡಿರುವಂಥದ್ದು ತಿನ್ಬೋದು. ಹಾಗೆ ಮಾಡ್ತೀನಿ ಅನ್ನೋರು ನಾಳೆ ಬೆಳಿಗ್ಗೆ ತನಕ ಉಪವಾಸ ಕೂಡ ಮಾಡ್ಬೋದು. ನಾನಿವತ್ತು ಉಪವಾಸ ಇದ್ದೀನಿ. ಹಾಗೆ ದೇವರು ದರ್ಶನ ಮಾಡಿದ ಮೇಲೆ ದೇವಸ್ಥಾನದಲ್ಲಿ ನೈವೇದ್ಯ ಕೊಡ್ತಾರಲ್ಲ, ಅದನ್ನು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಬೆಳಿಗ್ಗೆ ಪೂಜೆ ಮಾಡಿ ಆದಮೇಲೆ ಅನ್ನದಲ್ಲಿ ಎಲ್ಲ ಊಟ ಮಾಡಬೇಕು. ವೈಕುಂಠ ಏಕಾದಶಿಯಲ್ಲಿ ಅನ್ನದ ಐಟಮ್ಸ್ ಏನು ಮಾಡಬಾರ್ದು. ಈಗ ನಾನು ಎಲ್ಲ ಪೂಜೆ ಮಾಡಿಕೊಂಡು ಹಾಗೆ ವೆಂಕಟರಮಣ ಸ್ವಾಮಿಗೂ ಕೂಡ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ಪೂಜೆ ಎಲ್ಲ ಆದಮೇಲೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ, ಹಾಗೆ ನೈಟಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಮಾತಾಡಿದ್ವಿ. ಎಲ್ಲ ಆದಮೇಲೆ ವೆಂಕಟಸ್ವಾಮಿ ದರ್ಶನ ತೊಗೊಂಡ್ರೆ ಇವತ್ತು ತುಂಬ ಒಳ್ಳೆಯದಂತ ಅದಕ್ಕೆ ಹೋಗಿ ಬರೋಣ ಅಂತ ಈಗ ಫಸ್ಟು ಮನೆಯಲ್ಲಿ ಬೇಗನೆ ಎಲ್ಲ ಪೂಜೆ ಮಾಡ್ತಾಯಿದ್ದೀವಿ. ಮನೆ ದೇವರಿಗೆಲ್ಲ ಪೂಜೆ ಮಾಡ್ಕೊಂಡು ಆದಮೇಲೆ ಈಗ ವೆಂಕಟರಮಣ ಸ್ವಾಮಿಗೆ ಪೂಜೆ ಮಾಡ್ಕೋತಾ ಇದ್ದೀನಿ. ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈಗ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ವೈಕುಂಠ ಏಕಾದಶಿ ದಿನ ಸ್ವರ್ಗದ ಬಾಗಿಲು ಕೂಡ ತೆರೆದಿರುತ್ತೆ. ಹಾಗೆ ಪೂಜೆ ಮಾಡಿದರೆ ಎಲ್ಲ ಒಳ್ಳೆಯದು, ಏನು ಬೇಡ್ಕೊಂಡ್ರೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಈಗ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೊರಟು ಈಗ ನಾವು ಬಂದ್ವಿ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ತುಂಬ ಜಾಸ್ತಿ ಜನ ಏನೂ ಇರಲಿಲ್ಲ. ದೇವ್ರ ದರ್ಶನ ಎಲ್ಲ ಬೆಳಿಗ್ಗೆನೇ ಮಾಡ್ಕೊಬಂದ್ವಿ. ಮನಸ್ಸಿಗೆ ತುಂಬ ಖುಷಿ ಆಗ್ತಾಯಿತ್ತು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು. ಹಾಗೆ ನಾಗ ಸನ್ನಿಧಿಗೆ ಹೋಗಿ ಅಲ್ಲೂ ಕೂಡ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಬಂದ್ವಿ. ಹಾಗೆ ದೇವರು ದರ್ಶನ ಮಾಡಿಕೊಂಡು ಈಗ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಹಾಗೆ ಈ ದೇವಸ್ಥಾನದ ಜಾತ್ರೆ ಫೆಬ್ರವರಿ 4ನೇ ತಾರೀಕು ಅಂತ ಹೇಳ್ತಾಯಿದ್ರು. ಅದರ ಪಾಂಪ್ಲೆಟ್ಸ್ ಕೂಡ ಕೊಟ್ಟರು. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು 4ನೇ ತಾರೀಕು ಜಾತ್ರೆ ಇದೆ ಅಂತ. ಹಾಗೆ ನಾವೀಗ ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಪೂಜೆ ಎಲ್ಲ ಮಾಡಿಸ್ಕೊಬಂದ್ವಿ. ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಇವತ್ತು ಉಪವಾಸ, ಇವತ್ತೇನು ಅಡುಗೆ ಏನು ಮಾಡಲ್ಲ. ವೈಕುಂಠ ಏಕಾದಶಿ ಇದೆಯಲ್ಲ, ಹಾಗಾಗಿ ಇವತ್ತು ಅಡುಗೆ ಏನೂ ಇಲ್ಲ. ಹಾಗೆ ದೇವ್ರಿಗೆ ನೈವೇದ್ಯ ಏನೂ ಇವತ್ತು
ಇಡಂಗಿಲ್ಲ. ನಾಳೆನೇ ಇನ್ನೇನು ಅಡುಗೆ ಎಲ್ಲ ಏನಿದ್ರು ನಾಳೆನೇ. ನೀರು ಹಾಗೆ ಹಣ್ಣು ಬೇಕಾದ್ರೆ ತೊಗೋಬೋದು. ಆ ಥರ ಇವತ್ತು ಅದೇ ಎಲ್ಲ ಕೆಲಸ ಎಲ್ಲ ಆಯಿತು. ಬೆಳಗ್ಗೆ ಇವತ್ತು 4:15ಗೆ ಎದ್ದಿದ್ದೆ. 4:15ಇಂದನೇ ಎಲ್ಲ ಪೂಜೆಗೆ ಪ್ರಿಪೇರ್ ಮಾಡಿಕೊಂಡು, ಹಾಗೆ ಅಕ್ಕಿ ಹಿಟ್ಟಲ್ಲಿ ದೀಪ ಮಾಡೋಕ್ಕೆಲ್ಲ ಇತ್ತಲ್ಲ, ಅದನ್ನೆಲ್ಲ ದೀಪ ಮಾಡಿಕೊಂಡು, ಹಾಗೆ ಏಲಕ್ಕಿ ಹಾರ ಎಲ್ಲ ಮಾಡೋಕ್ಕಿತ್ತು, ಅದು ದೇವರಿಗೆ ಹಾಕೋಕ್ಕೆ. ಅದನ್ನೆಲ್ಲ ಮಾಡಿಕೊಂಡು ಬೇಗನೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಹಾಗೆ ಬೆಳಗ್ಗೆ ಬೇಗ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದೆ. ಇವತ್ತು ವೈಕುಂಠ ಏಕಾದಶಿ. ಈ ಥರ ನಾನು ಆಚರಣೆ ಮಾಡಿದ್ರೆ ನೆಮ್ಮದಿ, ಮನಸ್ಸಿಗೊಂಥರ ನೆಮ್ಮದಿ ಇರುತ್ತೆ, ಖುಷಿಯಾಗುತ್ತೆ ಆ ಥರ. ಹಾಗೆ ನನಗೆ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದೆಲ್ಲ ತುಂಬ ಇಷ್ಟ. ಇವತ್ತು ಬೆಳಿಗ್ಗೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನೈಟು ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಮಾತಾಡಿದ್ದೀನಿ. ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ, ಅವ್ರು ಇನ್ನು ಬರೋದು ನೈಟೇ. ಅವ್ರು ಬಂದಮೇಲೆ ಹೋಗಿ ಬರಬೇಕು. ಅವತ್ತು ಲಾಸ್ಟ್ ಟೈಮ್ ನಾನು 2 ದೇವಸ್ಥಾನ ನಿಮಗೂ ಕೂಡ ತೋರಿಸಿದ್ದೆ ವೆಂಕಟರಮಣದು. ಅಲ್ಲಿಗೆ ಇವತ್ತು ನೈಟ್ ಹೋಗ್ತೀವಿ. ಹಾಗೆ ನಾನು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ನಿಮಗೂ ತೋರಿಸ್ತೀನಿ, ಆವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಈಗ ನೈಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಯಿಂದ ಬಂದಿದ್ದರು, ಅವರು ಕೂಡ ರೆಡಿಯಾದರು. ಹಾಗೆ ನಾನು ಕೂಡ ರೆಡಿಯಾಗಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ನಿಮಗೂ ಕೂಡ ತೋರಿಸ್ತೀನಿ. ಲಾಸ್ಟ್ ಟೈಮ್ ಹೋಗಿದ್ನಲ್ಲ ಅದೇ ದೇವಸ್ಥಾನ. ಈಗ ದೇವಸ್ಥಾನದ ಹತ್ರನೇ ಬಂದ್ವಿ. ನೋಡಿ, ತುಂಬ ಜನ ಇದ್ದರು ಮಾತ್ರ. ತುಂಬ ಲೈನಲ್ಲಿ ಕ್ಯೂ ನಿಂತಿದ್ರು. ನಾವು ಹೋಗಬೇಕಾದ್ರೇ ಎಲ್ಲರೂ ದೇವ್ರ ದರ್ಶನಕ್ಕಂತ ಬಂದಿದ್ದರು. ಎಲ್ಲರೂ ವ್ರತ ಹಿಡ್ದಿರ್ತಾರಲ್ಲ, ದೇವ್ರ ದರ್ಶನ ಮಾಡಬೇಕಲ್ವ, ಹಾಗಾಗಿ ಈಗ ನಾವು ಕೂಡ ಹೋಗ್ತಾ ಇದ್ದೀವಿ. ಈಗ ನಾವು ಬೈಕೆಲ್ಲ ಪಾರ್ಕಿಂಗ್ ಮಾಡಿ ಹೋಗಿ ಲೈನಲ್ಲಿ ನಿಂತ್ವಿ. ತುಂಬ ಲೈನ್ ಕೂಡ ಇತ್ತು, ತುಂಬ ಜನ ಕೂಡ ಇದ್ದರು. ಹಾಗೆ ಇಲ್ಲಿ ಜನವರಿ 31ಕ್ಕೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ್ದು ಜಾತ್ರೆ ಕೂಡ ಇತ್ತು, ಅಲ್ಲಿ ರಥೋತ್ಸವ ಅದು ಕೂಡ ಹಾಕಿದ್ರು. ಅದನ್ನೆಲ್ಲ ಜಾತ್ರೆ ಯಾವಾಗ ಅಂತ ನೋಡಿ ನಾವು ಲೈನಲ್ಲಿ ಹೋಗಿ ನಿಂತ್ವಿ. ಹಾಗೆ ತುಂಬ ಉದ್ದ ಲೈನ್ ಕೂಡ ಇತ್ತು, ಅದರಲ್ಲಿ ಒಂದು ಸ್ವಲ್ಪ ನಾನು ವೀಡಿಯೋ ಮಾಡಿಕೊಂಡೆ ಈಗ. ಹಾಗೆ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ. ಆ ದೇವಸ್ಥಾನದ ಒಳಗೂ ಅಷ್ಟೇ ತುಂಬ ಚೆನ್ನಾಗಿ ಹೂವಲ್ಲಿ ಎಲ್ಲ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿತ್ತು. ಎಲ್ಲ ದೇವ್ರ ದರ್ಶನ ಕೂಡ ಮಾಡಿ ಬರ್ತಾಯಿದ್ರು. ಹಾಗೆ ನಾವು ಕೂಡ ದೇವಸ್ಥಾನದ ಒಳಗೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಹಾಗೆ ದೇವಸ್ಥಾನದ ಸುತ್ತಲೂ ದೀಪದಿಂದ ಎಲ್ಲ ಅಲಂಕಾರ ಮಾಡಿದರು, ಫುಲ್ ದೀಪ ಹಚ್ಚಿ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೀವೇ ನೋಡಿ, ದೇವಸ್ಥಾನ ಸುತ್ತ ಕೂಡ ಈ ಥರ ದೀಪ ಎಲ್ಲ ಹಚ್ಚಿದ್ರು. ಅದನ್ನು ನಾನು ಪ್ರದಕ್ಷಿಣೆ ಆಗ್ತಾ ಇರಬೇಕಾದ್ರೆ ನೋಡ್ತಾ ಇದ್ದೆ, ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಅಲ್ಲೂ ಕೂಡ ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡೆ, ನಿಮಗೂ ಕೂಡ ತೋರಿಸೋಣ ಅಂತ. ಹಾಗೆ ದೇವ್ರ ದರ್ಶನ ಆದಮೇಲೆ ಎಲ್ಲ ಪ್ರಸಾದ ಕೊಡ್ತಾಯಿದ್ರು. ಆ ಪ್ರಸಾದ ಕೂಡ ನಾವು ತೊಗೊಂಡ್ವಿ. ಹಾಗೆ ಇಲ್ಲಿ ದೀಪ ನೋಡ್ತಾ ಹೋಗ್ತಾ ಇದ್ದೆ, ಚೆನ್ನಾಗಿ ಎಲ್ಲ ಕಾಣಿಸ್ತಾ ಇತ್ತು. ಈಗ ನಾವು ಕೂಡ ಪ್ರಸಾದ ಎಲ್ಲ ಇಸ್ಕೊಂಡ್ವಿ. ಇಲ್ಲಿ ಗೋಧಿಯಲ್ಲಿ ಇದು ಮಾಡಿದರು ಕೇಸರಿಬಾತು, ಹಾಗೆ ಒಂದು ಸ್ವೀಟ್ ಕೂಡ ಕೊಟ್ಟರು. ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಪ್ರಸಾದ ಎಲ್ಲ ತಿಂದು ಅಲ್ಲಿಂದ ಹೊರಟ್ವಿ. ಹಾಗೆ ಈ ಥರ ವೈಕುಂಠ ಏಕಾದಶಿನ ನಾನು ಆಚರಿಸಿದೆ. ಹಾಗೆ ಇವತ್ತಿನ ವ್ಲಾಗ್ನೂ ಅಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. Thank you. Keep watching.